ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಜಿ ವಿ ಸಿ ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಎಲ್ರಿಗೂ ಇಷ್ಟ ಆಗೋ ಥರ ಒಂದು ಒಳ್ಳೆಯ ಅಡುಗೆಯೊಂದಿಗೆ ಬಂದಿನಿ. ಇವತ್ತು ಈ ವಿಡಿಯೋನ ನೀಟಾಗಿ ನೀವು ಸ್ಕಿಪ್ ಮಾಡದೆ ಎಲ್ಲೂ ಕೂಡ ನೋಡಿ. ನಿಮಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಬೇಗನೆ ಅರ್ಥನೂ ಕೂಡ ಆಗುತ್ತೆ. ಹಾಗೂ ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮುದ್ದೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ರಿ ಅಂತ. ಸೊ ಹಂಗಾಗಿ ನಾನು ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಸಾಂಬಾರು ಮತ್ತು ಮುದ್ದೆ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬಾ ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ನಾವು ಮುದ್ದೆನ ಯಾವ ರೀತಿ ಮಾಡೋದು ಅಂತ ಕೆಲವು ಟಿಪ್ಸೊಂದಿಗೆ ಬಂದಿದ್ದೀನಿ. ಸೊ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ಯಾರಿಗೆಲ್ಲ ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ಅಂದರೆ ತುಂಬಾ ಇಷ್ಟ ಅಂತ ಅನ್ನೋರು ನನಗೊಂದು ಕಮೆಂಟ್ಸ್ ಮಾಡಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಗಂಟಿಲ್ಲದೆ ಮುದ್ದೆನ ಮತ್ತು ತುಂಬ ಸಾಫ್ಟಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ನೀವು ಸ್ಕಿಪ್ ಮಾಡಿದ ವಿಡಿಯೋನ ನೋಡಿದಾಗ ಮಾತ್ರ ಈ ಒಂದು ವಿಡಿಯೋ ಅರ್ಥ ಆಗುತ್ತೆ. ಓಕೆ, ನಾನಿಲ್ಲಿ ಒಂದು 3 ನುಗ್ಗೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡು ಸಿಪ್ಪೆನ ತಗೊಂಡು ತೊಳೆದು ಈ ಒಂದು ಸಾಂಬಾರಿಗೆ ತಗೊಂಡಿದ್ದೀನಿ. ಇಲ್ಲಿ ನುಗ್ಗೆಕಾಯಿನ ತೀರಾ ಎಳೆದು ಅಥವಾ ತೀರಾ ಬಲ್ತಿರೋದು ನಾವು ತಗೋಬಾರ್ದು. ಸ್ವಲ್ಪ ಇವಾಗ ಬಲಿಯೋ ಸ್ಟೇಜಲ್ಲಿ ಬರ್ತಾ ಐತೆ ಅನ್ನೋ ಟೈಮಲ್ಲಿ ನಾವು ನುಗ್ಗೆಕಾಯಿ ತಗೊಂಡ್ರೆ ತುಂಬ ಟೇಸ್ಟಿಯಾಗಿ ತಿನ್ನೋಕ್ಕೂ ಸಹ ಚೆನ್ನಾಗಿ ಅನಿಸುತ್ತೆ. ಓಕೆ, ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಬೇಳೆನ ಹಾಕ್ಬಿಟ್ಟು ಫಸ್ಟು 1 ವಿಸಲ್ ಮಾತ್ರ ಓಡಿಸ್ಕೊಳ್ತೀನಿ. ಜಾಸ್ತಿ ಆದರೆ ಅದು ಟೇಸ್ಟ್ ಬರೋಲ್ಲ, ತೀರಾ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ 1 ವಿಸಲ್ ಓಡಿಸ್ಕೊಂಡ್ರೆ ಮುಂದೆ ಹೇಳ್ತೀನಿ ಏನು ಮಾಡಬೇಕಂತ ನೋಡಿ. ಅದ್ರ ಜೊತೆಗೆ ಸ್ವಲ್ಪ 1 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. 1 ವಿಸಲ್ ಅಷ್ಟೇ ಬೇಕಾಗುತ್ತೆ. ಈ ಒಂದು ಹದದಲ್ಲಿ ನಮಗೆ ಬೇಳೆ 1 ವಿಸಲಲ್ಲಿ ಬೆಂದೋಗುತ್ತೆ. ಇದಕ್ಕೆ ನಾನು ಕಟ್ ಮಾಡಿರೋವಂತಹ ನುಗ್ಗೆಕಾಯಿನ ಹಾಕ್ಬಿಟ್ಟು ಮತ್ತು ಒಂದೇ ವಿಸಲ್ಲು ಕೂಗಿಸ್ಕೊಂಡು, ವಿಸಲ್ ಕೂಗಿದ ತಕ್ಷಣ ನಾವು ಕುಕ್ಕರ್ ಲಿಡ್ನ ತೆಗೆದ್ಬಿಡ್ಬೇಕು, ಏರ್ ತೆಗೆದು. ಆವಾಗ ನುಗ್ಗೆಕಾಯಿ ತೀರಾ ಬೆಂದೋಗಲ್ಲ ಮತ್ತು ನಮಗೆ ತೀರಾ ಹಸಿ ಹಸಿ ಅನಿಸೋದಿಲ್ಲ, ನೀಟಾಗಿ ಬೆಂದಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಒಲೆ ಮೇಲೆ. ಸೊ ಇಲ್ಲಿ ಒಂದೇ ವಿಸಲ್ ಆದ ತಕ್ಷಣ ನಾನು ಏರ್ ತೆಗೆದ್ಬಿಟ್ಟು ಓಪನ್ ಮಾಡೀನಿ. ಎಷ್ಟು ನೀಟಾಗಿ ಬೆಂದಿದೆ ನೋಡಿರಿ. ಮತ್ತು ನಾವು ಸಾಂಬಾರು ಒಗ್ಗರಣೆ ಮಾಡಿ ಅದಕ್ಕೇ ನಾವು ಲಿಡ್ ಕ್ಲೋಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸಾಂಬಾರು. ಈ ರೀತಿಯಾಗಿ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಬೇಳೆ ಮತ್ತು ಇದು ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಖಾರನ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ತಿದ್ದೀನಿ. ನಾನು ಇಲ್ಲಿ 1 ಸ್ಪೂನಷ್ಟು ಖಾರದ ಪೌಡ್ರು ಮತ್ತು 1 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಮಾಮೂಲಿಯಾಗಿ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಇಷ್ಟ ಹಾಕ್ಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದಕ್ಕೇನು ಮಸಾಲೆ ಎಲ್ಲ ಹಾಕೋದೇನು ಬೇಕಾಗಲ್ಲ. ಅದು ನಾನೆಂದು ಹಾಕಲ್ಲ, ನಿಮ್ಮಿಷ್ಟ ಹಾಕ್ಬೋದು. ನಾನು ಮಸಾಲೆ ಇದಕ್ಕೇನು ಆ್ಯಡ್ ಮಾಡಲ್ಲ. ಇಷ್ಟೇ ಪದಾರ್ಥನ ಹಾಕ್ಬಿಟ್ಟು ನಾನು ಈ ಒಂದು ಮಿಕ್ಸಿಲಿ ನುಣ್ಣಗೆ ಖಾರನ ರುಬ್ಕೊಂಡು ಈ ಬೆಂದಿರುವಂತಹ ನುಗ್ಗೆಕಾಯಿ ಮತ್ತು ಬೇಳೆನ ಎರಡೂ ಕೂಡ ಒಗ್ಗರಣೆ ಹಾಕ್ಕೊಳ್ತೀನಿ ಅಷ್ಟೇ. ಹಿಂಗೆ ಮಾಡ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ನಮಗೆ ರೆಡಿನೇ ಆಗೋಗುತ್ತೆ. ಸೊ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಖಾರನ ರುಬ್ಕೊಂಡಿದ್ದೀನಿ. ಇದಕ್ಕೆ ಕಲ್ಲಲ್ಲಿ ರುಬ್ಬಿದ್ರೆ ಯಾವುದೇ ಆಗಲಿ ಸಾಂಬಾರು ಟೇಸ್ಟ್ ಆಗುತ್ತೆ, ಬಟ್ ಕಲ್ಲು ಇರಲಿಲ್ಲ, ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡೆ. ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಮಾಮೂಲಿಯಾಗಿ ಮಾಡ್ತೀವಲ್ಲ ಆ ಥರ ಮಾಡೋದು ಅಷ್ಟೇ. ನಾನು ಈ ಒಂದು ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣವೇ ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋವಂತಹ ಖಾರನ ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ, ಈ ಟೈಮಲ್ಲಿ ನಮಗೆ ಸಾಂಬಾರು ಒಗ್ಗರಣೆ ಹತ್ತುತ್ತೆ. ಇವಾಗ ಸ್ವಲ್ಪ ಹಾಕೊಂಡ ತಕ್ಷಣ ನಾವು ಒಂಚೂರು 1-2 ಸಲ ಸೌಟಲ್ಲಿ 2 ಕಡೆ ಹಿಂಗೆ ಅಂದ್ಬಿಟ್ಟು ನಂತರ ನಾವು ರುಬ್ಕೊಂಡಿರುವಂತಹ ಸ್ವಲ್ಪ ಖಾರನೂ ಹಾಕ್ಬಿಟ್ಟು, ಹಾಗೆ ನಾವು ಬೇಯಿಸ್ಕೊಂಡಿರುವಂತಹ ನುಗ್ಗೆಕಾಯಿ ಮತ್ತು ಬೇಳೆನ ಸುರಿದ್ಬಿಟ್ಟು ಈಗ ಸ್ವಲ್ಪ ಉಪ್ಪು ಖಾರನ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿನೇ ಆಗುತ್ತೆ. ಸೊ ನಾನಿಲ್ಲಿ ಖಾರ ಹಾಕಿರುವಂತಹ ಜಾರನ್ನ
ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಯಾಕಂದರೆ ಅದರಲ್ಲಿ ಖಾರ ಎಲ್ಲ ಹಂಗೆ ಉಳಿದಿರುತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ರೆ ಸಾಂಬಾರಿಗೆ ಹಾಕೋದ್ರೆ ಅಷ್ಟೇ ಮುಗಿತೈತೆ. ಹಾಗೆ ನಾನು ಇವಾಗ ಒಂದು ಬೇಯಿಸ್ಕೊಂಡಿರುವಂತಹ ನುಗ್ಗೆಕಾಯಿ ಮತ್ತು ಬೇಳೆನ ಈ ಒಂದು ಟೈಮಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಹಾಕ್ಬಿಟ್ರೆ ನಮಗೆ ಈ ಒಂದು ಖಾರದ ಜೊತೆ ನುಗ್ಗೆಕಾಯಿ ಮತ್ತು ಬೇಳೆ ಎರಡೂ ಕೂಡ ಹೊಂದ್ಕೊಳ್ಳುತ್ತೆ. ಆವಾಗ ಸಾಂಬಾರು ಚೆನ್ನಾಗಿ ಅನಿಸುತ್ತೆ. ಇದು ಕುದ್ಮೇಲೆ ಅಥವಾ ಮುಂಚೆನೇ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಖಾರದ ಜೊತೆಗೆ ಇದು ಹೊಂದ್ಕೋಬೇಕಂದ್ರೆ ಇದೇ ಟೈಮಲ್ಲಿ ನಾವು ನುಗ್ಗೆಕಾಯಿ ಮತ್ತು ಬೇಳೆನ ಬೇಯಿಸ್ಕೊಂಡಿರೋದನ್ನು ಹಾಕ್ಬಿಟ್ಟು, ನಾವು ಆಲ್ರೆಡಿ ಬೇಳೆ ಮತ್ತು ನುಗ್ಗೆಕಾಯಿ ಬೇಯಿಸೋ ಟೈಮಲ್ಲಿ ಉಪ್ಪು ಹಾಕಿದ್ವಲ್ಲ, ಆವಾಗ ಅದಕ್ಕೆ ಈ ಟೈಮಲ್ಲಿ ಉಪ್ಪು ಎಷ್ಟು ಬೇಕು ಅನ್ನೋದನ್ನು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ನಾವು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ನಾವು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸಾಂಬಾರಿಗೆ ಸರಿಯಾಗುತ್ತೆ. ಸ್ವಲ್ಪ ನೋಡ್ಕೊಬಿಟ್ಟು ಮತ್ತೆ ನಾವು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೋಬೇಕು. ಈ ಒಂದು ನುಗ್ಗೆಕಾಯಿ ತೀರಾ ನೀರೂ ಆಗಬಾರ್ದು ಅಥವಾ ತೀರಾ ಗಟ್ಟಿನೂ ಆಗಬಾರ್ದು. ಹಂಗಿದ್ರೆ ಸಾರು ಚೆಂದ ಅನಿಸುತ್ತೆ. ನೀವು ಅನ್ನಕ್ಕೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ಬಟ್ ಮುದ್ದೆಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿನೇ ಇರಲಿ, ತೀರಾ ಗಟ್ಟಿಗೆ ಬೇಡ. ಸ್ವಲ್ಪ ಮೀಡಿಯಮ್ ಸಾಂಬಾರನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಇದು ಕುದೀತಾ ಐತೆ. ಈ ಒಂದು ಕುದಿಯೋ ಟೈಮಲ್ಲಿ ನಾವು ಮತ್ತೆ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಾವು ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಾಂಬಾರು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಸಾಂಬಾರು ನೀಟಾಗಿ ಈ ರೀತಿಯಾಗಿ ಕುದ್ದ ತಕ್ಷಣ ಸಾಂಬಾರು ರೆಡಿಯಾಗಿರುತ್ತೆ. ತೆಗೆದ್ಬಿಟ್ಟು ಇದಕ್ಕೆ ನಾನು ಮುದ್ದೆ ಮಾಡೋಕ್ಕೆ ಎಷ್ಟು ಬೇಕಷ್ಟು ನೋಡಿ ನೀರನ್ನು ಹಾಕ್ಕೋಬೇಕು. ನಾನು ಸಣ್ಣದು 3 ಮುದ್ದೆನ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ಒಂದು ಲೋಟದಲ್ಲಿ 1 ಲೋಟ ಮತ್ತು ಅರ್ಧ ಲೋಟ, 1.5 ಲೋಟನ ನೀರು ಹಾಕೋಬಿಟ್ಟು ಚೆನ್ನಾಗಿ ಕುದಿ ಬರೋ ಹಾಗೆ ಇಟ್ಕೋಬೇಕು. 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿರಿ, ಇಷ್ಟಾದರೆ ನಮಗೆ ಸಣ್ಣದಾಗಿರುವಂತಹ 3 ಮುದ್ದೆ ಆಗುತ್ತೆ. ಇದರಲ್ಲಿ ನಾವು ನೀವು ಅಕ್ಕಿ ಅಥವಾ ನುಚ್ಚಿ ಇದನ್ನು ಹಾಕ್ತಿರಲ್ವ, ರವೆನೋ ಅಥವಾ ಅನ್ನನೋ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅನ್ನ ಹಾಕಿದರೆ ಮುದ್ದೆ ಜಾಸ್ತಿ ಆಗುತ್ತೆ. ಅಂದರೆ ಸ್ವಲ್ಪನೇ ನೀರು ಹಾಕಿದರೂ ಕೂಡ ಅನ್ನದ ಜೊತೆ ಹಿಟ್ಟು ಜಾಸ್ತಿ ಹಿಡಿತಲ್ವ, ಮುದ್ದೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಲೆ ಉಪ್ಪು ಬರ್ತಾಯಿದೆ ನೋಡಿರಿ. ಈ ಒಂದು ಟೈಮಲ್ಲಿ ನಾವು ಹಿಟ್ಟನ್ನ ಹಾಕ್ಕೋಬೇಕು. ಒಂದೇ ಸಲ ಹಿಟ್ಟನ್ನ ಹಾಕೋಬೇಕು ಈ ಟೈಮಲ್ಲಿ. ಯಾಕಂದರೆ ಅಗ್ಲಗ್ಲ ಹಿಟ್ಟು ಹಾಕ್ಬಿಟ್ರೆ ಸ್ವಲ್ಪನೇ ಹಿಟ್ಟು ಹಾಕಿದರೂ ಗಂಟು ಬೀಳ್ಬಿಡುತ್ತೆ. ಅದಕ್ಕೆ ಇಷ್ಟು ಆಗ್ಬೋದು ಅಂತ ಒಂದು ಅಂದಾಜು ಮೇಲೆ ನಾವು ಇಷ್ಟು ನೀರಿಗೆ ಇಷ್ಟೇ ಹಿಟ್ಟು ಅಂತ ಹಾಕ್ಬಿಟ್ರೆ ಮುದ್ದೆ ಗಂಟು ಬೀಳಲ್ಲ. ಸೊ ನಾನು ಇಲ್ಲಿ 1.5 ಲೋಟ ನೀರಿಗೆ 1.5 ಬಟ್ಲಷ್ಟು ಹಿಟ್ಟು ಹಾಕಿದ್ದೀನಿ. ಹಿಂಗೆ ಸ್ವಲ್ಪ ನೀರು ಮೇಲೆ ಬರೋ ಟೈಮಲ್ಲಿ ನಾವು ಕೋಲನ್ನ ಇಟ್ಟು, ಮುದ್ದೆ ಕೋಲು ಇಟ್ಬಿಟ್ಟು ಹಿಂಗೆ ತಿರುಗಿಬಿಟ್ಟು ನೀಟಾಗಿ ಕುದಿಸ್ಬೇಕು ಮುದ್ದೆನ. ಆವಾಗ ಚೆನ್ನಾಗಾಗುತ್ತೆ, ಗಂಟು ಸಹ ಬೀಳಲ್ಲ. ನಾನಿಲ್ಲಿ ಮುದ್ದೆಗೆ ಉಪ್ಪು ಹಾಕಿಲ್ಲ ಮತ್ತು ಎಣ್ಣೆನೂ ತುಪ್ಪನೂ ಏನೂ ಆ್ಯಡ್ ಮಾಡಿಲ್ಲ. ಮಾಮೂಲಿಯಾಗಿ ನೀರಿಟ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಹಿಟ್ಟು ಹಾಕಿದ್ದೀನಿ. ನಮಗೆ ಸ್ವಲ್ಪ ಅನ್ನ ಇಲ್ಲ ಅಂದರೆ ಬರೀ ರಾಗಿ ಮುದ್ದೆ ಅನಿಸಿದ್ರೆ ಅಷ್ಟು ಚೆಂದ ಅನಿಸಲ್ಲ, ನಮಗೆ ಸಮಾಧಾನ ಅನಿಸಲ್ಲ ಮುದ್ದೆ ಊಟ ಮಾಡಿದ್ವಿ ಅಂತ. ಸೊ ಹಂಗಾಗಿ ನಾನು ಸ್ವಲ್ಪ ಅನ್ನ ಯಾವಾಗಲೂ ಕಂಪಲ್ಸರಿ ಅನ್ನ ಹಾಕ್ತೀನಿ. ಅನ್ನ ಇಲ್ಲ ಅಂದರೆ ರವೆ ಅಥವಾ ಅಕ್ಕಿ ನುಚ್ಚು, ಅಕ್ಕಿ ಹಾಕಿ ಬೇಯಿಸಿ ಮುದ್ದೆ ಮಾಡೋದು, ಈ ರೀತಿಯಾಗಿ ಮಾಡ್ತೀನಿ. ಇವತ್ತು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಾಡಿದೆ. ನೀವು ರವೆಯಲ್ಲಿ ಉಪ್ಪಿಟ್ಟಿನ ರವೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮುದ್ದೆ ಮಾಡಿದ್ರೆ ಅದು ಕೂಡ ಜಿಗುಟು ಚೆನ್ನಾಗಿ ಬರುತ್ತೆ, ಮುದ್ದೆ ಚೆನ್ನಾಗಿ ಅನಿಸುತ್ತೆ. ನೋಡಿರಿ, ಮುದ್ದೆ ಕುದ್ದೇ ಆಗಿದೆ. ನಾನು ಎಷ್ಟು ತಿರುಗ್ತಾ ಇದ್ದೀನಿ ಆವಾಗ ಇರೋವಂಥ ಗಂಟೆಲ್ಲ ಇದ್ದರೆ ಒಡ್ಕೊಂಡು ಬರುತ್ತೆ. ನೋಡಿರಿ, ಇಷ್ಟೇ ಸಿಂಪಲ್ಲಾಗಿ ಮುದ್ದೆ ಮಾಡೋದು. ಹಿಟ್ಟನ್ನ ನಾವು ಹಾಕೊಳ್ಳೋದ್ರ ಮೇಲೆ ಮುದ್ದೆ ಮಾಡೋದು ಬರುತ್ತೆ. ಹಾಗಾಗಿ ಜಾಸ್ತಿ ಹಿಟ್ಟನ್ನು ಹಾಕೋಬಾರ್ದು, ತೀರಾ ಕಡಿಮೆನೂ ಹಾಕೋಬಾರ್ದು. ಇನ್ನೊಂದು ಚೂರು ಹಾಕ್ಬೋದು ಹಿಟ್ಟು ಅನ್ನೋ ಅಷ್ಟು ಹಾಕಿದರೆ ಮುದ್ದೆ ಚೆನ್ನಾಗಾಗುತ್ತೆ. ಸಾಕು ಅನಿಸುತ್ತೆ ನನಗೆ. ಒಂದೇ ಸಲ ಹಾಕ್ತೆ ನೋಡಿರಿ, ಮತ್ತೇನು ಹಿಟ್ಟು ಹಾಕಲೇ ಇಲ್ಲ. ಇಷ್ಟೇ. ಎಷ್ಟು ಜಿಗುಟು ಬಂದಿರುತ್ತೆ ಮುದ್ದೆ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ. ನಾವು ಅದನ್ನು ಮುದ್ದೆ ಇದಕ್ಕೆ ಹಾಕೊಂಡು ಕೈಯಲ್ಲಿ ಮುದ್ದೆ ಕಟ್ಕೊಂಡು ಊಟ ಮಾಡೋದೇ ಬೇಡ. ಹಂಗೆ ಪ್ಲೇಟಿಗೆ ಹಾಕೊಂಡ್ರೆ ಹಂಗೆ ಕಿತ್ಕೊಂಡು ತಿನ್ನೋವಷ್ಟು ಚೆನ್ನಾಗಿರುತ್ತೆ. ಅಷ್ಟು ಜಿಗುಟು ಬರುತ್ತೆ ಮುದ್ದೆ. ನಾನು ಇಲ್ಲಿ ಹಿಟ್ಟನ್ನ ಮನೆಯಲ್ಲೇ ಮಾಡಿರೋಂತಹ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ.
ಹಂಗಾಗಿ ನಮಗೆ ಚೆನ್ನಾಗಿ ಅನಿಸುತ್ತೆ. ಈ ಅಂಗಡಿಯಲ್ಲಿರುವಂಥ ರಾಗಿ ಹಿಟ್ಟಲ್ಲಿ ಮುದ್ದೆ ಅಷ್ಟು ಜಿಗುಟು ಬರಲ್ಲ ಅನಿಸುತ್ತೆ. ಯಾಕಂದರೆ ಅವರು ಅಕ್ಕಿ ಹಿಟ್ಟನ್ನು ಕೂಡ ಬೆರಗಿಸಿರ್ತಾರೆ, ಪ್ಯೂರಾಗಿರೋ ರಾಗಿ ಹಿಟ್ಟು ಸಿಗಲ್ಲ. ಹಂಗಾಗಿ ನಾವು ಮನೆಯಲ್ಲೇ ರಾಗಿನ ತಂದುಬಿಟ್ಟು ಸ್ವಲ್ಪ ಒಣಗಿಸ್ಕೊಂಡು ರಾಗಿನ ಅದನ್ನೆಲ್ಲ ಧೂಳೆಲ್ಲ ತೆಗೆದ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬಂದು ಹಿಟ್ಟು ಮಾಡ್ಕೊಬಂದರೆ ನಮಗೆ ಮುದ್ದೆ ಚೆಂದ ಅನಿಸುತ್ತೆ. ಸೊ ಮುದ್ದೆ ರೆಡಿ ಆಯ್ತು ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತೆ. ಒಂದೇ ಒಂದು ಗಂಟು ಕಾಣಿಸ್ತಿಲ್ಲ, ಅಷ್ಟು ನೀಟಾಗಿ ಮುದ್ದೆ ಬಂದೈತೆ. ಇಷ್ಟೇ ಟಿಪ್ಸು ಅಷ್ಟೇ. ನೀವು ನೀರನ್ನು ಕುದಿಸಿ ತಕ್ಷಣ ಮುದ್ದೆಗೆ ಹಿಟ್ಟನ್ನ ನೋಡಿಬಿಟ್ಟು ಹಿಟ್ಟು ಹಾಕ್ಬಿಟ್ರೆ ಮುದ್ದೆ ರೆಡಿಯಾಗುತ್ತೆ. ನೋಡಿರಿ, ನಾನು ಮುದ್ದೆ ಎಷ್ಟು ಚೆಂದ ಬಂದಿತ್ತು ಅಂದರೆ ಕೈಯಲ್ಲಿ ಹಿಂಗೆ ಕಿತ್ಕೊಂಡ್ರೆ ಬರೀ ಮುದ್ದೆನೇ ನುಂಗ್ಬೋದು ಅನ್ನೋ ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿರಿ ಎಷ್ಟು ಚೆನ್ನಾಗಿ, ಕೈಗೆಲ್ಲೆಲ್ಲೂ ಸ್ವಲ್ಪನೂ ಕೈ ಗಂಟಲ್ಲ. ಹಾಗೆ ಒಂದು ಅದು ಹಲ್ಗೆಗೂ ಕೂಡ ಎಲ್ಲೆಲ್ಲೂ ಅಂಟಲ್ಲ. ನೋಡಿರಿ ಅಷ್ಟು ಚೆನ್ನಾಗಿ ಮುದ್ದೆ ಬಂತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿರಿ. ನಾನಿಲ್ಲಿ ಎಣ್ಣೆ ತುಪ್ಪ ಏನೂ ಕೂಡ ಆ್ಯಡ್ ಮಾಡಿಲ್ಲ. ನಿಮಗೆ ಈ ಒಂದು ಮುದ್ದೆ ಟಿಪ್ಸು ಇಷ್ಟ ಆಗಿದ್ದರೆ ನನಗೊಂದು ಕಮೆಂಟ್ಸ್ ಮಾಡಿ. ಖಂಡಿತ ನೀವು ಈ ಒಂದು ಟಿಪ್ಸ್ಗಳ್ನ ಫಾಲೋ ಮಾಡಿ ಮುದ್ದೆ ಮಾಡಿದ್ರೆ ಎಲ್ಲರೂ ಸಹ ಮಾಡ್ಬೋದು. ಎಂದೂ ಮುದ್ದೆ ಮಾಡೇ ಇಲ್ಲಲ್ಲಪ್ಪ ಅನ್ನೋರು ಕೂಡ ಆರಾಮಾಗಿ ಮಾಡ್ಬೋದು. ಮತ್ತು ನೀರನ್ನ ನೋಡ್ಕೊಂಡು ನಾವು ಕಣ್ಣಳತೆಯಲ್ಲಿ ಇಷ್ಟು ನೀರು ಹಾಕಿದ್ರೆ ಇಷ್ಟು ಮುದ್ದೆ ಆಗೋವಷ್ಟು ಅಂದಾಜು ಮಾಡ್ಕೊಂಡು ನಾವು ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತೆ ಮುದ್ದೆ. ಇಲ್ಲೂ ಕೂಡ ಅಂಟೆಲ್ಲ, ಗಂಟು ಸಹ ಇಲ್ಲ. ಮತ್ತು ಅಷ್ಟೇ ಚೆನ್ನಾಗಿ ದುಂಡಗೆ ನೈಸಾಗಿ ಬರ್ತೈತೆ ನೋಡಿರಿ. ಇಷ್ಟೇ ಸಿಂಪಲ್ಲಾಗಿ ಮುದ್ದೆ ಮಾಡ್ಕೋಬೋದು. ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಈ 1.5 ಕಪ್ ನೀರಲ್ಲಿ ನಾನು ಸಣ್ಣದಾಗಿರುವಂತಹ 3 ಮುದ್ದೆನ ಮಾಡಿದೆ. 3 ಮುದ್ದೆಗಳಲ್ಲೂ ಸಹ ನೋಡು, ಲಾಸ್ಟ್ನೇ ಮುದ್ದೆಯಲ್ಲೂ ಸಹ ಸ್ವಲ್ಪನೂ ಗಂಟು ಕೂಡ ಇಲ್ಲ. ಮೊದಲು ಮುದ್ದೆ ಹೆಂಗಿತ್ತೋ ಅದೇ ಥರ ಬಂದೈತೆ. ಅಷ್ಟು ಚೆನ್ನಾಗಿ ನಮಗೆ ಮುದ್ದೆ ಬರುತ್ತೆ. ನನಗೆ ಮುದ್ದೆ ಊಟ ಮಾಡೋದು ತುಂಬಾ ಇಷ್ಟ. ಹಾಗೆ ಮುದ್ದೆ ಮಾಡೋದು ಕೂಡ ತುಂಬಾ ಇಷ್ಟ. ವೆರಿ ಸಿಂಪಲ್ಲಾಗಿ ಬೇಗ ಆಗೋವಂತಹ ಅಡುಗೆ ಇದೇನೆ. ಬೇಗ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಮುದ್ದೆ ಮಾಡಿಬಿಟ್ರೆ ಹೊಟ್ಟೆ ತುಂಬ ಊಟನೂ ಆಗುತ್ತೆ, ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಲ್ವಾ. ಹೆಲ್ದಿಯಾಗೂ ಸಹ ಇರ್ಬೋದು. ಅಷ್ಟೇ, ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಒಳ್ಳೆ ಕಾಂಬಿನೇಷನ್. ಈ ಶ್ರಾವಣದಲ್ಲಿ ಯಾರಿಗಾದ್ರೂ ನಾನ್ ವೆಜ್ ತಿನ್ನಬೇಕು ಅನಿಸ್ಬಿಟ್ರೆ ಈ ಒಂದು ಮುದ್ದೆ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ನಾನ್ ವೆಜ್ ಬೇಡವೇ ಬೇಡ ಅನ್ಸುತ್ತೆ. ಈ ಒಂದು ತಟ್ಟೆ ನೋಡಿದ್ರೆ ನನಗೀಗಲೂ ಕೂಡ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಬಾಯ್.